ಬಂದಿರತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಆಹ್ವಾನಿತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಈ ಕಾರ್ಯಕ್ರಮ ಉಮೇಶ್ ಅವರು ನಿಯೋಜನೆ ಮಾಡಿದಾಗ ನನಗೆ ಭಾಳ ಸಂತೋಷವಾಯಿತು. ಯಾಕೆ ಅಂತ ಹೇಳಿದ್ರೆ ಹಿಂದಿನಿಂದಲೂ ಕೂಡ ನಾನು ಈ ಸಮಾಜ ಜೊತೆ ಬೆರೆತಂತು ಅನೇಕ ಗುಜರಾತ್ಗಳು ಎಲ್ಲರ ಅನಿಸಿಕೆ, ಈ ಸಮಾಜ ಒಂದು ಈ ರಾಷ್ಟ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಸಮಾಜ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ತೇವೆ. ಯಾಕೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಬಂದಂಥ ಒಂದೊಂದು 5 ಉಪಕಸಬುಗಳು ಕೂಡ ಜನರ ಮನ್ನಣೆಯನ್ನು ಪಡೆದಿರ್ತವೆ. ಒಂದು ಚಿನ್ನದ ಕೆಲಸ ಇರ್ಬೋದು, ಕೊನೆಗೆ ಕಮ್ಮಾರರ ರೈತರ ಕೆಲಸ ಇರ್ಬೋದು. ಐದು ಕಾರ್ಯಗಳು ಭಾಳ ಜನತೆಗೆ ಒಪ್ಪಿಗೆ ಆಗುವಂಥವು ಮತ್ತು ಜನರಿಗೆ ಒಡನಾಟ ಇರ್ತಕ್ಕಂಥ ಕಸಬುಗಳು ಅಂತಕ್ಕಂಥದ್ದನ್ನು ಕುರುಬ ಕಸಬುಗಳಲ್ಲಿ ಬಾಳ್ತಕ್ಕಂಥ ಯಾವುದಾದ್ರೂ ಸಮಾಜ ಇದ್ದರೆ ಅದು ವಿಶ್ವಕರ್ಮ ಸಮಾಜ ಅಂತ ಹೇಳ್ತಾ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಅದರಲ್ಲೂ ಇವತ್ತು ಸನ್ಮಾನಿತರಾದಂಥವರು ಮಾನ್ಯ ಪಿ ಆರ್ ಚಂದ್ರಶೇಖರ್ ಅವರು ಹಾಗೂ ಯೋಗಿರಾಜ್ರವರು, ಇವರಿಬ್ಬರೂ ಕೂಡ ಈ ಸಮಾಜದ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ, ಶ್ರೀ ಸ್ವಾಮಿ ಉದಾತ್ಮಾನಂದ ಸರಸ್ವತಿ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಿಸಿ, ಇವತ್ತು ಪ್ರಾರಂಭ ಆದರೂ ಕೂಡ ಉತ್ಸಾಹಿತರಾಗಿ ಈ ಸಭೆಗೆ ನೆರವೇರಿಸಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ, ತಮ್ಮೆಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸ್ತಾ, ಶಕ್ತಿ ದೇವತೆ ತಾಯಿ ಸರಸ್ವತಿಯಾಗಿ ಜ್ಞಾನವನ್ನು, ಮಹಾಲಕ್ಷ್ಮಿಯಾಗಿ ಸಂಪತ್ತನ್ನು, ದುರ್ಗೆಯಾಗಿ ರಕ್ಷಣೆಯನ್ನು ಕೊಡಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಭಾರತೀಯ ಸಮಾಜ ವ್ಯವಸ್ಥೆಯಲ್ಲಿ ವೈವಿಧ್ಯತೆ ಇದೆ. ವೈವಿಧ್ಯತೆ ಇದೆ ಅಂದರೆ ಅಲ್ಲಿ ಭಿನ್ನತೆಯನ್ನು ಹುಡುಕಬೇಕಾಗಿಲ್ಲ. ಮಾತಾಡ್ತಿದ್ರು ವಿಶ್ವಕರ್ಮ ಸಮಾಜದ ಇತಿಹಾಸವನ್ನು ಮತ್ತು ವರ್ತಮಾನವನ್ನು ತಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋ ಡೌಟ್ ಜಗತ್ತಿನ ನಾಗರಿಕತೆಯ ಸೃಷ್ಟಿಗೆ ತಂತ್ರಜ್ಞರಾಗಿ ಕೆಲಸ ಮಾಡಿದವರು ಯಾರು ಇದ್ದರೆ ಅದು ವಿಶ್ವಕರ್ಮ ಸಮಾಜ ಅನ್ನೋದು ನಿರ್ವಿವಾದವಾಗಿರ್ತಕ್ಕಂಥ ಸಂಗತಿ. ಆದರೆ ಒಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು, ನಮ್ಮಲ್ಲಿ ನಾವು ಮಾಡುವ ಕಸುಬು ಬೇರೆ ಇರಬಹುದು, ಆ ಕಸುಬಿನ ಆಧಾರದಲ್ಲಿ ಬೇರೆ ಬೇರೆ ಜಾತಿಯ ಹೆಸರನ್ನ ನಾವು ಗುರುತಿಸ್ಕೊಂಡಿರ್ಬೋದು. ಸಂಸ್ಕೃತಿ ಬೇರೆ ಅಂತ ನಾವು ಭಾವಿಸಬಾರ್ದು. ಯಾವ ಸಮಾಜ ತನ್ನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾವಿರಾರು ವರ್ಷಗಳಿಂದ ತ್ಯಾಗ ಬಲಿದಾನವನ್ನು ಮಾಡ್ತಾ ಬಂತೋ, ಆ ಸಮಾಜವನ್ನು ವೈವಿಧ್ಯತೆಯನ್ನೇ ಆಧಾರವಾಗಿ ಇಟ್ಕೊಂಡು ಒಡಕನ್ನುಂಟು ಮಾಡ್ತಕ್ಕಂಥ ಷಡ್ಯಂತ್ರ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ದೆ, ಅದನ್ನು ಪುನರುಚ್ಚರಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ನಮ್ಮ ದೇಹದಲ್ಲಿ ಹಲವು ಅಂಗಗಳಿದ್ದಾವೆ, ಅವುಗಳ ಹೆಸರು ಬೇರೆ ಇದೆ, ಅವುಗಳು ಮಾಡುವ ಕಾರ್ಯವೂ ಬೇರೆ ಇದೆ. ಕಣ್ಣು ನೋಡುವ ಕೆಲಸ ಮಾಡುತ್ತೆ.
ಪ್ರಶಸ್ತಿ ಪ್ರದಾನ ಸಂಭ್ರಮಕ್ಕೆ ನನ್ನನ್ನು ಇಲ್ಲಿ ಕರೆದಂಥ ಉಮೇಶ್ ಕುಮಾರ್ ಸರ್ಗೆ ಆ್ಯಂಡ್ ಹಿರಿಯ ನಟರು ಅಂತ ಹೇಳ್ಬೋದು, ನಾನು ನನ್ನ ಪ್ರೀತಿಯಿಂದ ಅಂಕಲ್ ಅಂತ ಕರಿತೀನಿ. ನಮ್ಮ ಶಿವರಾಜ್ ಅಂಕಲ್ ಇಲ್ಲಿ ಕರೆದಿದ್ದಾರೆ. ಸೊ ಅಂಕಲ್, ಐ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಮಾತಾಡಿದ್ರಿ, ತುಂಬ ಖುಷಿ ಆಯಿತು. ಐ ಲವ್ ಯು. ಆ್ಯಂಡ್ ಸಾಕಷ್ಟು ಹಿರಿಯರಿದ್ದಾರೆ, ತುಂಬ ದೊಡ್ಡ ಮಾತುಗಳು ಆಡೋದು. ನಾನು ನಮ್ಮ ಏಜ್ಗೆ ಏನು ಬೇಕೋ ಅದನ್ನು ಮಾತಾಡ್ತೀನಿ, ದಯವಿಟ್ಟು ತಿಳ್ಕೊಂಬಿಡಿ. ಸೊ ಸಾಕಷ್ಟು ಜನ ಶಿಲ್ಪಿಗಳು ಇವತ್ತು ಇಲ್ಲಿದ್ದೀರಾ. ನೀವೇ ನಿಜವಾದ ಗಣ್ಯರು. ನಿಮ್ಮನ್ನ ಏನಂತ ಕರೆಯೋದು? ದೈವಾಂಶ ಸಂಭೂತರು ಅಂತಲೇ ಕರಿಬೇಕು. ಏನಕ್ಕೆ ಅಂದರೆ ಈಗಿನ ಜನ್ರೇಷನ್, ನಮ್ಮ ಜನ್ರೇಷನಲ್ಲಿ ಜಾಸ್ತಿ ಬುಕ್ಕುಗಳು ಓದೋದು ಒಂಚೂರು ನಿಮ್ಗೆ ಗೊತ್ತಿರೋಂಗೆ ಪ್ರಾಕ್ಟಿಕಲಿ ಬುಕ್ಕುಗಳು ಓದೋದು ಸ್ವಲ್ಪ ಕಮ್ಮಿ ಆಗಿದೆ. ಈ ಯೂಟ್ಯೂಬ್ ನೋಡೋದು, ಟಿ ವಿಗಳು ನೋಡೋದು, ಚಾನೆಲ್ಸ್ ನೋಡೋದು, ಇದನ್ನೆಲ್ಲ ನೋಡಿದಾಗ ನಾವು ತಿಳ್ಕೊಳ್ಳೋದೇನು ಅಂದರೆ ಆರ್ಕಿಯೋಲಜಿಸ್ಟ್ಗಳು 18th ಸೆಂಚುರಿಯಲ್ಲಿ ಕಂಡುಹಿಡಿದಿರೋದು. ಸೊ ನಮ್ಮ ವಿಚಾರಗಳು, ಆಚಾರಗಳು ಇನ್ನೂ ಜೀವಂತವಾಗಿದೆ ಅಂದರೆ ಅದು ಎಲ್ಲ ಶಿಲ್ಪಿಗಳಿಂದಲೇ. ಯಾಕೆಂದರೆ ಇರೋದೇ ಇಲ್ಲ. ಒಂದು ಸ್ವಲ್ಪ ಹಿಸ್ಟ್ರಿ ಅನ್ನೋದು ತೆಗೆದು ನೋಡಿದ್ರೆ ಬುಕ್ಗಳಿರಲ್ಲ, ಚಾನಲ್ಸ್ಗಳಿರಲ್ಲ, ಟಿ ವಿ ಇರಲ್ಲ. ದಾಖಲಾತಿ ಅಂತ ನೋಡಿದ್ರೆ ನಮಗಿರೋದು ದೇವಸ್ಥಾನದ ಮೇಲಿರೋ ಕೆತ್ತನೆಗಳು ಅಂತ. ಹೌದು, ನಮ್ಮ ಬಾಸ್ ಆಂಜನೇಯ ಸರಿಸುಮಾರು 35 ಅಡಿ ಇದೆ, 12 ಅಡಿ ಅಗಲ ಇದೆ, 140 ಟನ್ಸ್ ಇರುವಂಥ ಒನ್ ಆಫ್ ಇಟ್ಸ್ ಕೈಂಡ್ ಏಕಶಿಲೆ ಆಂಜನೇಯ ಇದೆ. ನಾನು ಇದನ್ನು ಈ ವಿಚಾರ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಂಕಲ್ ಕನ್ಸಲ್ಲಿ ಬಂದು ಓಕೆ ಇನ್ನೇನೋ ಹೇಳೋದು ಚೆನ್ನಾಗಿರಲ್ಲ, ತುಂಬ ಶಾಸ್ತ್ರೋತವಾಗಿ ನಮ್ಮ ಅಶೋಕ್ ಗುಡಿಗಾರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ತುಂಬ ದೇವರುಗಳನ್ನ ಪ್ರಶ್ನೆ ಕೇಳಿ ಆ ಥರ ತುಂಬ ಸಂಪ್ರದಾಯವಾಗಿ ಕಟ್ಟಿರುವಂಥ ಗುಡಿ. ತುಂಬ ಜನದ್ದು ಶ್ರಮ ಅದರಲ್ಲಿ ಎದ್ದು ಕಾಣಿಸುತ್ತೆ. ಸುಮ್ಮನೆ ದುಡ್ಡುಗೋಸ್ಕರ ವರ್ಕ್ ಮಾಡೋದು ಬೇರೆ, ಒಂದು ಪ್ಯಾಷನ್ಗೋಸ್ಕರ ವರ್ಕ್ ಮಾಡೋದು ಬೇರೆ. ಸೊ ಆರ್ಟ್ ಅನ್ನೋದು ಯಾವಾಗಲೂ ಜೀವಂತವಾಗಿದೆ ಅಂದರೆ ಅದು ಒಂದು ಪ್ಯಾಷನ್ನಿಂದನೇ. ಆ ಪ್ಯಾಷನ್ ಎಲ್ಲ ಶಿಲ್ಪಿಗಳಲ್ಲೂ